ಇನ್ನು ಸುದೀಪ್ ಆಡಿದಂತಹ ಈ ಎಲ್ಲ ಮಾತುಗಳಿಗೆ ದರ್ಶನ್ ಫ್ಯಾನ್ಸ್ ನಿಗಿ ನಿಗಿ ಅಂತ ಇದ್ದಾರೆ, ಕೋಪವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ನೀವೇ ಯುದ್ಧಕ್ಕೆ ಕರೆದ್ರೆ ನಾವು ಬರದೇ ಇರ್ತೀವಾ? ಇದೆಲ್ಲ ನಾವು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ನೋಡಿದ್ದೀವಿ. ಸೊ ಒಬ್ಬರು ಹಾಕಿದ್ರೆ ಅದಕ್ಕೆ 10 ಕಮೆಂಟ್ಸ್ಗಳು ಬರ್ತವೆ. ಯುದ್ಧ ಏನು, ಒಬ್ಬ ಶಕುನಿ ಕೂಡ ಮಾಡ್ತಾನೆ, ಮೊದಲು ಜನರ ಪ್ರೀತಿ ಗಳಿಸಿ ಅಂತ ಡಿ ಫ್ಯಾನ್ಸ್ ಪೋಸ್ಟನ್ನು ಹಾಕಿದ್ದಾರೆ. ಕಿಚ್ಚನ ಮಾತಿಗೆ ಸೋಷಿಯಲ್ ಮೀಡಿಯಾದಲ್ಲಿ ವಾರ್ ನಡೀತಾ ಇದೆ, ವಾರ್ ಶುರುವಾಗಿದೆ. ವಿಜಯಲಕ್ಷ್ಮಿ ಮಾತಿಗೆ ಬೆಂಬಲಿಸಿ ಡಿ ಫ್ಯಾನ್ಸ್ ಪೋಸ್ಟನ್ನು ಹಾಕಿದ್ದಾರೆ. ನಿನ್ನೆ ದಾವಣಗೆರೆಯಲ್ಲಿ ವಿಜಯಲಕ್ಷ್ಮಿ ಅವರು ಕೂಡ ಮಾತನಾಡಿದ್ರು ಇದೇ ವಿಚಾರವಾಗಿ. ಅಂದರೆ ಸುದೀಪ್ ಆಡಿದ ಮಾತಿಗೆ ಕೌಂಟ್ರ್ ಕೊಡೋ ಪ್ರಯತ್ನವನ್ನು ಮಾಡಿದರು. ಅದಕ್ಕೆ ದರ್ಶನ್ ಪರವಾದಂತಹ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಶುರು ಮಾಡಿದ್ದಾರೆ. ಇದು ಫ್ಯಾನ್ಸ್ ವಾರ್, ಸ್ಟಾರ್ಸ್ ವಾರ್ ಎಲ್ಲವೂ ಹೌದು. ಹಾಗಾಗಿ ಕೆಲವರೆಲ್ಲ ಮಾತನಾಡೋ ರೀತಿಯಲ್ಲಿ ಸಿನಿಮಾ ಪ್ರಮೋಷನ್ಗೋಸ್ಕರ ಈ ಥರ ಎಲ್ಲ ಮಾಡ್ತಾರೆ ಅಂತಂದ್ಬಿಟ್ಟು. ಸಿನಿಮಾ ಚೆನ್ನಾಗಿದೆ ಅಂತಂದರೆ ಯಾವ ಪ್ರಮೋಷನ್ನೂ ಬೇಕಾಗಿಲ್ಲ, ಮೌತ್ ಪಬ್ಲಿಸಿಟಿ ಸಾಕು. ಸಿನಿಮಾಗಳು ಎಷ್ಟು ಸೂಪರ್ ಡ್ಯೂಪರ್ ಹಿಟ್ ಆಗಿವೆ ಅಂತಕ್ಕಂಥದ್ದನ್ನು ನಾವೇ ನೋಡಿದ್ದೀವಿ. ಸಿನಿಮಾ ಚೆನ್ನಾಗಿದೆ ಅಂತಂದಾಗ ಯಾಕೆ, ಆಮೇಲೆ ಇನ್ನೊಂದು ಚಿತ್ರರಂಗದಲ್ಲಿ ಒಗ್ಗಟ್ಟನ್ನು ಕಾಪಾಡ್ಕೋಬೇಕಾದಂಥವ್ರು ಯಾಕೆ ಈ ರೀತಿ ಅಂತಂದ್ಬಿಟ್ಟು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಧನು ಅವರಿಂದ ಪಡ್ಕೊಂಡ. ಧನು, ಕನ್ನಡ ಚಿತ್ರರಂಗಕ್ಕೆ ಮುಖ್ಯವಾಗಿ ಈಗ ಬೇಕಾಗಿರ್ತಕ್ಕಂಥದ್ದು ಒಗ್ಗಟ್ಟು. ತಮಿಳು ತೆಲುಗುನಲ್ಲೆಲ್ಲ ನೋಡ್ತೀವಿ, ಒಬ್ಬ ಸ್ಟಾರ್ ಸಿನಿಮಾಗೆ ಇಡೀ ಚಿತ್ರರಂಗದವ್ರು ಬಂದು ಪ್ರಮೋಷನ್ ಮಾಡ್ತಾರೆ. ನಮ್ಮಲ್ಲಿ ಯಾಕೆ ಹಾಗಾಗಲ್ಲ? ಯಾಕೆ ಈ ಕವಲು ಹೊಡ್ಕೊಂಡೇ ಹೋಗ್ತಾ ಇದೆ ಹೊರತು ಚಿತ್ರರಂಗದಲ್ಲಿ ಯಾಕೆ ಒಗ್ಗಟ್ಟು ಕಾಣಿಸ್ತಾ ಇಲ್ಲ ಅಂತ? ಎಸ್ ಅರವಿಂದ್, ಯಾಕಂದರೆ ಅಂಬರೀಷ್ ಅವರು ಇರೋವರೆಗೂ ಕೂಡ ಚಿತ್ರರಂಗದಲ್ಲಿ ಸಾಕಷ್ಟು ರೀತಿ ಅಂದರೆ ಎಲ್ಲ ಕಲಾವಿದರು ಒಟ್ಟಿಗೆ ಕೂಡೋದು, ಯಾವುದಾದ್ರೂ ಒಂದು ಕಾರ್ಯಕ್ರಮ ಇದೆ ಅಂದರೆ ಎಲ್ಲರನ್ನು ಸೇರಿಸುವಂಥ ಕೆಲಸಗಳು ಕೂಡ ನಡೀತಾ ಇತ್ತು. ಆದರೆ ಅಂಬರೀಷ್ ಅವರ ಕಾಲ ನಂತರ ಈ ರೀತಿಯಾದಂಥ ಮೊದಲೇನಿತ್ತು ಅಣ್ಣ ಅವರ ಮತ್ತು ಅಂಬರೀಷ್ ಅವರ ಕಾಲದಲ್ಲಿ ಏನು ಒಂದು ಒಗ್ಗಟ್ಟಿತ್ತು, ಆ ರೀತಿಯಾದಂಥ ಒಗ್ಗಟ್ಟು ಇವತ್ತಿನ ದಿನದಲ್ಲಿ ಮರೆ ಆಗಿದೆ ಅಂತಲೇ ಹೇಳ್ಬೋದು. ಅದಕ್ಕೆಲ್ಲೋ ಒಂದು ರೀತಿ ಈ ರೀತಿಯಾದಂಥ ಹೇಳಿಕೆಗಳು ಒಬ್ಬರ ಅಭಿಮಾನಿಗಳನ್ನು ಕೆಣಕೋದು, ಮತ್ತೊಬ್ಬರ ಅಭಿಮಾನಿಗಳನ್ನು ಕೆಣಕೋದು, ಈ ರೀತಿಯಾದಂತಹ ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿ ಪೋಸ್ಟ್ಗಳು ಹರಿದಾಡ್ತಾ ಇರ್ತಕ್ಕಂಥದ್ದು, ಒಂದು ಮುಕ್ತವಾದ ವೇದಿಕೆಯಲ್ಲಿ ಈ ರೀತಿ ಮಾತುಗಳು ಹೇಳೋದು ಎಲ್ಲೋ ಒಂದು ರೀತಿ ಆ ರೀತಿಯಾದಂತಹ ಬೆಳವಣಿಗೆಗೆ ಕಾರಣ ಆಗ್ತಾ ಅನ್ನೋ ಒಂದಿಷ್ಟು ಮಾತುಗಳು ಈಗ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ದರ್ಶನ್ ಅವರ ಅಭಿಮಾನಿಗಳನ್ನೇ ಟಾರ್ಗೆಟ್ ಮಾಡಿ ಮಾತಾಡಿದ್ರು ಅಂತಲ್ಲ, ಅವರ ಸಿನಿಮಾಗಳಿಗೆ ಮುಂದೆ ಈ ರೀತಿಯಾದಂಥ ಪೈರಸಿಯಿಂದ ಕಾಟ ಎದುರಾಗಬಹುದು ಅನ್ನೋ ಒಂದು ರೀತಿಯಲ್ಲಿ ಈಗ ಸುದೀಪ್ ಅವರು ಮಾತಾಡಿರೋದು ಅದು ಬೇರೆಯದ್ದೇ ರೀತಿಯ ಸ್ವರೂಪವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಮತ್ತು ಜೊತೆಗೆ ವಿಜಯಲಕ್ಷ್ಮಿ ಅವರು ಮಾತಾಡಿದ ಮಾತುಗಳು ಕೂಡ ಈಗ ಒಂದು ರೀತಿ ಕಿಚ್ಚ ಸುದೀಪ್ ಅವ್ರಿಗೆ ಒಂದು ಟಕ್ಕರ್ ಕೊಟ್ಟ ರೀತಿಯಲ್ಲಿದೆ. ಯಾಕಂದರೆ ಮೊದಲು ಬರೀ ಫ್ಯಾನ್ಸ್ಗಳ ಮಧ್ಯೆ ಒಂದು ವಾರ್ ನಡೀತಾ ಇತ್ತು, ಈಗ ಸ್ಟಾರೇ ಒಂದು ವಾರ್ಗೆ ಇಳಿದ್ರ ಅನ್ನೋ ಒಂದು ಚರ್ಚೆಗಳು ಕೂಡ ಈಗ ಜೋರಾಗಿರ್ತಕ್ಕಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.